ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋಸ್. ಇದು ನನ್ನ ಮೊದಲನೇ ಮಿನಿ ವ್ಲಾಗ್ ಆಗಿರುತ್ತೆ. ನನ್ನ ವಿಡಿಯೋನ ನಾನು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಮ್ಮನ ಮನೆಯಿಂದ ನಾನು ಹಸ್ಬೆಂಡ್ ಮನೆಗೆ ಹೋಗ್ತಾಯಿದ್ದೀನಿ ಇವತ್ತು. ನನ್ನ ಬೇಬಿಗೆ ಇವಾಗ 2.5 ಮಂತ್ ಆಗಿದೆ. ಇಷ್ಟು ಬೇಗ ಏನಕ್ಕೆ ಹೋಗ್ತಾಯಿದ್ದೀರಾ ಅಂದರೆ ನಮ್ಮ ಕಡೆ ತೊಟ್ಲು ತಿರುಸೋದು ಅಂತ ಹೇಳ್ತಾರೆ. ಸ್ವಲ್ಪ ಬೇಬಿಗೆ ಚೇಂಜಸ್ ಇರಬೇಕು ಅಂದ್ಬಿಟ್ಟು ಬೇರೆ ಕಡೆ ಪ್ಲೇಸ್ಗೆ ಹೋಗಿ ಮತ್ತೆ ವಾಪಸ್ ಬರೋದು ಆ ಥರ ಮಾಡ್ತಾರೆ. ಅದಕ್ಕೋಸ್ಕರ ನಾನು ನನ್ನ ಹಸ್ಬೆಂಡ್ ಮನೆಗೆ ಹೋಗಿ ಬರೋಣ ಅಂತ ಹೋಗ್ತಾಯಿದ್ದೀನಿ. ಈಗ ಹೇಗೂ ಗೌರಿ ಗಣೇಶ ಹಬ್ಬ ಬರ್ತಾಯಿದೆ, ಹಬ್ಬನೂ ಮುಗಿಸ್ಕೊಂಡು ಬರೋಣ ಅಂತ. ಫಸ್ಟ್ ಟೈಮ್ ಬೇಬಿನ ಮನೆಗೆ ಕರ್ಕೊಂಡು ಹೋಗ್ತಾ ಇರೋದು. ತುಂಬ ಖುಷಿಯಾಗಿದ್ದೀನಿ ಕರ್ಕೊಂಡು ಹೋಗ್ತಾ ಇರೋದಕ್ಕೆ. ಅಮ್ಮನ ಮನೆಯಿಂದ ಇಲ್ಲಿಗೆ 1.5 hour ಆಗುತ್ತೆ. ಬಸ್ಸಲ್ಲಾದರೂ ಆಗ್ಬೋದು, ಕಾರಲ್ಲಾದರೂ ಆಗ್ಬೋದು. 1.5 hour ಬೇಕೇ ಬೇಕು. ಮತ್ತು ನಮ್ಮದೊಂದು ಪುಟ್ಟ ಹಳ್ಳಿ. ಆ ಹಳ್ಳಿ ಸೀನರೀಸ್ ಮಾತ್ರ ತುಂಬ ಚೆನ್ನಾಗಿತ್ತು. ಭತ್ತದ ಗದ್ದೆ ಎಲ್ಲ ರೆಡಿ ಮಾಡ್ತಾಯಿದ್ರು. ಮತ್ತು ಇಲ್ಲೊಂದು ಚಿಕ್ಕ ಸೇತುವೆ ಸಿಗುತ್ತೆ ನಮ್ಮೂರಿಗೆ ಹೋಗೋದಕ್ಕೆ. ಈ ಸೇತುವೆ ದಾಟಿದ್ರೆ ನಮ್ಮೂರು. ನಾವು ಮಧ್ಯಾಹ್ನ 3 ಗಂಟೆಗೆ ಬಿಟ್ಟಿದ್ದು, ಒಂದು 4 ಗಂಟೆ ಅಷ್ಟರಲ್ಲಿ ಇಲ್ಲಿದ್ದು ರೀಚ್ ಆದೋ ಆಲ್ಮೋಸ್ಟು. ಇಲ್ಲೊಂದು 3 ಕಿಲೋಮೀಟರ್ಸು ರೋಡ್ ಅಷ್ಟು ಚೆನ್ನಾಗಿಲ್ಲ. ಇನ್ನು ಹೈವೇಲಂತೂ ರೋಡ್ ಎಲ್ಲ ಕಡೆ ಚೆನ್ನಾಗಿದೆ, ಬೇಗ ರೀಚ್ ಆಗ್ಬೋದು. ಹಾಗೆ ಲಗೇಜ್ ಎಲ್ಲ ತಗೊಬಂದು ಇಟ್ಟಾಯಿತು. ನಾನು ನನ್ನ ಹಸ್ಬೆಂಡು ಮತ್ತು ನನ್ನಮ್ಮ ಆರತಿಗೆಲ್ಲ ರೆಡಿ ಮಾಡ್ತಾಯಿದ್ರು. ಆರತಿ ಮಾಡಿ ಒಳಗಡೆ ಕರ್ಕೊಂಡ್ರು. ಎರಡು ಕಪ್ ಟೀ ಮತ್ತು 1 ಕಪ್ ಕಾಫಿ ಮಾಡಿದೆ. ನನ್ನ ಹಸ್ಬೆಂಡ್ ಕಾಫಿನೇ ಕುಡಿಯೋದು, ಅದಕ್ಕೆ ಕಾಫಿ ಮಾಡಿದೆ. ಮತ್ತು ಟೀ ತುಂಬ ದಿನಗಳ ನಂತರ ಮಾಡಿದ್ದು, ತುಂಬ ಕೆಟ್ಟದಾಗಿ ಮಾಡಿದ್ದೆ. ಆದರೂ ಅಮ್ಮ ಅಡ್ಜಸ್ಟ್ ಮಾಡ್ಕೊಂಡು ಕುಡಿದ್ರು. ಡಿನ್ನರ್ನು ನಾನೇ ಪ್ರಿಪೇರ್ ಮಾಡಿದ್ದೆ. ತರಕಾರಿ ಸಾಂಬಾರು ತುಂಬ ದಿನ ಆದಮೇಲೆ ಮಾಡಿದ್ರೂ ತುಂಬ ಚೆನ್ನಾಗಿ ಮಾಡಿದ್ದೆ. ತರಕಾರಿ ಸಾಂಬಾರು ಮತ್ತು ರೈಸ್ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ಮತ್ತು ಊಟ ಕೂಡ ಮಾಡಿ ಇವತ್ತಿನ ಡೇ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ.